ಸರ್ಕಾರದ ಮಾರ್ಗಸೂಚಿಯಂತೆ ಆಗಸ್ಟ್ 22ರಂದು ಗಣೇಶ ಚತುರ್ಥಿ ಪ್ರತಿಷ್ಠಾಪನೆ ಮಾಡಲು ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ಗಣೇಶ್ ಮಹಾಮಂಡಳಿಗಳಿಗೆ ಸಲಹೆ ನೀಡಿದರು. ಗಣೇಶ ಚತುರ್ಥಿ ಹಾಗೂ ಮೊಹರಂ ಹಬ್ಬದ ಪ್ರಯುಕ್ತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಆಗಸ್ಟ್ 19 ಬುಧವಾರದಂದು 2 ಸಮುದಾಯದ ಮುಖಂಡರೊಂದಿಗೆ ನಡೆಸಿದ ಶಾಂತಿ ಸಭೆಯಲ್ಲಿ ಅವರು ಮಾತನಾಡಿದರು. ಸರ್ಕಾರದ ಮಾರ್ಗಸೂಚಿಯಂತೆ 4 ಅಡಿ ಎತ್ತರ ಗಣೇಶ್ ಮೂರ್ತಿ ಪ್ರತಿಷ್ಠಾಪನೆ ಅವಕಾಶವಿದೆ. ಇದಕ್ಕಿಂತ ಹೆಚ್ಚಿನ ಎತ್ತರ ಮೂರ್ತಿ ಕೂಡಿಸಬಾರದು ಎಂದು ಸೂಚಿಸಿದರು. ಒಂದು ವೇಳೆ ನೆರೆ ರಾಜ್ಯಗಳಿಂದ ಸರ್ಕಾರ ಮಾರ್ಗಸೂಚಿ ಉಲ್ಲಂಘಿಸಿ ಎತ್ತರವಾದ ಗಣೇಶ್ ತರುತ್ತಿದ್ದರೆ ಗಡಿಭಾಗದ ಚೆಕ್ಪೋಸ್ಟ್ಗಳಲ್ಲಿ ಹಿಡಿದು ವಶಪಡಿಸಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಮೂರ್ತಿಗಳ ಪ್ರತಿಷ್ಠಾಪನೆಗೆ ಪೈಪೋಟಿ ಬೇಡ, ಶ್ರದ್ಧೆ ಭಕ್ತಿಯಿಂದ ಹಬ್ಬ ಆಚರಿಸಿ, ಆದರೆ ಆಡಂಬರ ವೈಭವೀಕರಣ ಅಲಂಕಾರ ಬೇಡ ಎಂದು ಎಸ್ಪಿ ತಿಳಿಸಿದರು. ಮಂಡಳಿಯವರೇ ಸ್ವಯಂ ಸೇವಕರನ್ನು ನೇಮಿಸಿಕೊಂಡು ಆಯಾ ಸ್ಥಳದಲ್ಲಿ ಗಣೇಶ ಪ್ರತಿಷ್ಠಾಪನೆ ಆ ಜಾಗದಲ್ಲಿ ಅವರನ್ನು ನೇಮಿಸಬೇಕು. ಅವರ ಹೆಸರು ಪೊಲೀಸ್ ಠಾಣೆಗೆ ಸಲ್ಲಿಸಬೇಕು ಎಂದು ತಿಳಿಸಿದರು. ವಿವಾದಿತ ಸ್ಥಳದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಅವಕಾಶವಿಲ್ಲ. ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಸ್ಥಳಗಳಲ್ಲಿ ಪ್ರತಿಷ್ಠಾಪನೆ ಮುಂಚೆ ಪರವಾನಗಿ ಪಡೆಯಬೇಕು ಹಾಗೂ ಅಲ್ಲಿಯ ಗಣೇಶ ಮಂಡಳಿಯ ಪ್ರಮುಖರ ಹೆಸರು, ಅವರ ಮೊಬೈಲ್ ಸಂಖ್ಯೆ ಹಾಗೂ ಎಷ್ಟು ಕಡೆ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಲಾಗುತ್ತದೆ, ಯಾವ ಸ್ಥಳದಲ್ಲಿ ಏನೋ ಕೂಡಲೇ ವ್ಯಾಪ್ತಿ ಪ್ರದೇಶ ಪೊಲೀಸ್ ಠಾಣೆಗಳಿಗೆ ಮಾಹಿತಿ ನೀಡುವಂತೆ ತಿಳಿಸಿದರು. ರಸ್ತೆಯಲ್ಲಿ ಗಣೇಶ್ ಪ್ರತಿಷ್ಠಾಪನೆ ಬೇಡ, ಡಿಜೆ ಅವಕಾಶವಿದೆ, ಎಲ್ಲಿ ಜನಸಂಚಾರಿತ ಆ ಸ್ಥಳದಲ್ಲಿ ಗಣೇಶ್ ಕೂಡಿಸಲು ಅವಕಾಶ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಪ್ರತಿಷ್ಠಾಪಿಸಲಾದ ಗಣೇಶ ಮೂರ್ತಿ ವಿಸರ್ಜನೆ ಅಷ್ಟೇ ಆಕಾರದ ಬ್ಯಾನ್ ವ್ಯವಸ್ಥೆ ಮಾಡಿಕೊಂಡು ವಿಸರ್ಜಿಸಬೇಕೆಂದು ಜಿಲ್ಲಾಧಿಕಾರಿ ರಾಮಚಂದ್ರನ್ ತಿಳಿಸಿದರು. ನಗರದ ಪ್ರದೇಶದಲ್ಲಿ ಖಾಸಗಿ ವ್ಯಕ್ತಿಗಳ ಜಾಗದಲ್ಲಿ ಗಣೇಶ ಪ್ರತಿಷ್ಠಾಪಿಸಬೇಕಾದರೆ ಮೊದಲು ಆ ಸ್ಥಳದ ಮಾಲೀಕರಿಂದ ಲಿಖಿತ ಅನುಮತಿಯನ್ನು ಪಡೆಯಬೇಕು. ಸರ್ಕಾರಿ ಜಾಗದಲ್ಲಿ ನಗರದಲ್ಲಿ ನಗರಸಭೆಯಿಂದ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತ್ನ ಅನುಮತಿ ಕಡ್ಡಾಯ ಪಡೆಯಬೇಕೆಂದು ತಿಳಿಸಿದರು. ಮುಸ್ಲಿಂ ಬಾಂಧವರು ಸಹ ಸರ್ಕಾರ ಮಾರ್ಗಸೂಚಿ ಪಾಲನೆಯಲ್ಲಿ ಶಾಂತಿಯುತ ಮೊಹರಂ ಹಬ್ಬವನ್ನು ಆಚರಿಸಲು ಎಸ್ಪಿ ಮನವಿ ಮಾಡಿಕೊಂಡರು. ಇದೇ ವೇಳೆ ಡಿವೈಎಸ್ಪಿ ಬಸವೇಶ್ವರ ಹೀರ ಮಾತನಾಡಿ, ಕೂಡಲೇ ಯಾವ ಸ್ಥಳ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಮತ್ತು ಆ ಮಂಡಳಿ ಮುಖಂಡರ ಹೆಸರು ಸಿದ್ಧಪಡಿಸಿ ಠಾಣೆಗೆ ಸಲ್ಲಿಸಿದೆ. ಇದರಿಂದ ಆಯಾ ಸ್ಥಳದಲ್ಲಿ ಬಂದೋಬಸ್ತಿಗಾಗಿ ಪೊಲೀಸರ ನೀಡಿ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಗಣೇಶ್ ಪ್ರತಿಷ್ಠಾಪನೆ ಮಾಹಿತಿ ನೀಡಿದರೆ ಜೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಸಂಪರ್ಕ ಅನುಮತಿ ನೀಡುತ್ತಾರೆ. ಅಗತ್ಯವಿದ್ದರೆ ಧ್ವನಿವರ್ಧಕ ಬಳಕೆಗೂ ಸಹ ಅನುಮತಿ ನೀಡಲಾಗುವುದು. ಆದರೆ ಮತ್ತೊಬ್ಬರಿಗೆ ತೊಂದರೆಯಾಗದಂತೆ ಕಡಿಮೆ ಶಬ್ದ ಬರುವಂತೆ ನೋಡಿಕೊಳ್ಳಬೇಕೆಂದು ಹೇಳಿದರು. ಸಭೆಯಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬ್ಯಾಕೋಡೆ, ನಗರಸಭೆ ಆಯುಕ್ತ ಬಸಪ್ಪ ಹಾಗೂ ಜೆಸ್ಕಾಂ ಇಲಾಖೆ ಅಧಿಕಾರಿಗಳು ಮತ್ತು ಮಹಾಮಂಡಳಿ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರು ಇದ್ದರು. ಯಾವ ವಿಷಯ ಬಹಳ ಅತಿ ಅವಶ್ಯ ಇದೆ ಅದನ್ನು ನಾವು ಖರ್ಚು ಮಾಡಲೇಬೇಕಾಗುತ್ತೆ. ಈಗ ಮೂರ್ತಿ ತಗೊಳ್ತೀವಿ, ವಿಸರ್ಜನೆ ಮಾಡಲಿಕ್ಕೆ ದೊಡ್ಡ ಬೆಲೆ ತಗೊಳ್ಳಲ್ಲ ಅಂದರೆ ಹೇಗೆ ಸಿಗುತ್ತೆ? ಎಲ್ಲರಿಗೂ ಅವಕಾಶ ಇದೆ, ಎಲ್ಲರಿಗೂ ಸಿಗುತ್ತೆ. ಮಾರ್ಗಸೂಚಿಗೆ ತಕ್ಕಂಗೆ ಸಿಗಲಾರದೆ ಹೋಗಲ್ಲ. ಅದು ವ್ಯವಸ್ಥಿತವಾಗಿ ದಯವಿಟ್ಟು ಮಾಡಿ ಅಷ್ಟೇ. ನಾವು ನಿರ್ಣಯ ಮಾಡಿದ್ರೆ ಮತ್ತೆ ಚರ್ಚೆ ಮಾಡ್ತಾರೆ. ಈಗ ಸಾಹೇಬರ ಇನ್ಸ್ಟ್ರಕ್ಷನ್ ಏನಿದೆ, ಅಡ್ವೈಸ್ ಏನಿದೆ, 4 ಅಡಿ ಗಣೇಶನ್ನ ನೀವೇನ್ ಕೂಡಿಸ್ತೀರಿ ವಿಸರ್ಜನೆಯನ್ನ ಅಲ್ಲೇ ನೀವು ಟ್ಯಾಂಕರ್ ಅಲ್ಲಿ ಒಂದು ಟ್ಯಾಂಕ್ ಮಾಡ್ಕೊಳ್ಳಿ, ಎಲ್ಲ ಬ್ಯಾರಲ್ ಟ್ರಕ್ ಆ ಟ್ಯಾಂಕರ್ ಅಲ್ಲಿ 4 ಅಡಿ ಅಲ್ಲೇ ವಿಸರ್ಜನೆ ಮಾಡಿ ಮುಗಿದಾಯ್ತು. ಹೊರಗಡೆ ಹೋಗೋದು ಅವಕಾಶ ಅದನ್ನೇ ನಾವು ಮೊನ್ನೆ ಚರ್ಚೆ ಮಾಡಿದ್ವಿ ಕಚೇರಿಯಲ್ಲಿ ಕೂಡ. ಅದನ್ನ ಬೇಕಾದ್ರೆ ನಾವು ವ್ಯವಸ್ಥೆ ಈ ವರ್ಷ ನೀವು ಸಹಕಾರ ಕೊಡಿ, ಈ ವರ್ಷಕ್ಕೆ ಕೊಡಿ ಅಂತ ಹೇಳಿದ್ದಾರೆ. ಈ ವರ್ಷ ನೀವು ಸಹಕಾರ ಕೊಡಿ. ಈ ವರ್ಷ ದಯಮಾಡಿ ನೀವು ಏನ್ 4 ಅಡಿ ಒಳಗಡೆ ನೀವು ಏನ್ ಕೂಡಿಸ್ತೀರಿ 2 ಅದೇ ರೀತಿ ಮೊಹರಂ ಹಬ್ಬ, ಈ 2 ಹಬ್ಬಗಳು ಒಮ್ಮೆಲೆ ಆಚರಣೆ ಆಗ್ತಾ ಇದೆ. ಆದರೆ ಈ ವರ್ಷ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಕೋವಿಡ್-19 ಈ ಒಂದು ಸೋಂಕು ಎಲ್ಲ ಕಡೆ ಹಬ್ಬಿರೋದ್ರಿಂದ ವ್ಯಾಪಕವಾಗಿ, ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಹಬ್ಬಗಳು, ಈ ಹಿಂದೆ ನಡೆದಿರ್ತಕ್ಕಂಥ ಹಬ್ಬಗಳು ಕೂಡ ಎಲ್ಲದು ಬಹಳ ಸರಳವಾಗಿ ಆಚರಣೆ ಮಾಡಲಾಗಿದೆ. ರೆಸ್ಟ್ರಿಕ್ಷನ್ಸ್ ಬಹಳಷ್ಟು ಹಾಕಲಾಗಿತ್ತು. ಅದೇ ರೀತಿ ಈ ವರ್ಷ ಕೂಡ ಗಣೇಶ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ನಡೆಸ್ತಾರೆ. ಆದರೆ ಈ ವರ್ಷ ನಾವು ಸರಳ ರೀತಿಯಲ್ಲಿ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಹಾಕಿ ಸರ್ಕಾರ ಕೆಲವೊಂದು ಆದೇಶಗಳನ್ನ ಹೊರಡಿಸಿದೆ. ಅದನ್ನ ಈಗಾಗಲೇ ನಿಮಗೆಲ್ಲ ವಿವರವಾಗಿ ಓದಿ ತಿಳಿಸಲಾಗಿದೆ ಏನೇನು ಇನ್ಸ್ಟ್ರಕ್ಷನ್ಸ್ ಇದೆ. ಮೊದಲು ಬಹಳಷ್ಟು ರೆಸ್ಟ್ರಿಕ್ಷನ್ಸ್ ಇತ್ತು, ನಂತರ ಸ್ವಲ್ಪ ಪರಿಷ್ಕೃತ ಒಂದು ಮಾರ್ಗಸೂಚಿ ಬಂದು ಕೆಲವೊಂದು ರಿಲ್ಯಾಕ್ಸೇಷನ್ಸ್ ಕೊಟ್ಟಿದ್ದಾರೆ. ಸೊ ಆದರೆ ಆ ರಿಲ್ಯಾಕ್ಸೇಷನ್ಸ್ ಕೊಟ್ಟಿದ್ದಾರೆ ಅಂತೇಳಿ ಎಲ್ಲದು ಅದೇ ರಿಲ್ಯಾಕ್ಸೇಷನ್ಸ್ನ ಯೂಸ್ ಮಾಡ್ಕೊಂಡು ಮಾಡಬೇಕು ಅಂತಲ್ಲ. ಮೊದಲಿಗೆ ತಮ್ಮೆಲ್ಲರ ಜೊತೆನೂ ಮಾತಾಡಲಾಗಿತ್ತು. ಬಹಳಷ್ಟು ಜನರನ್ನ ಠಾಣಾ ಮಟ್ಟದಲ್ಲಿ ಕೂಡ ಮಾತಾಡಿದ್ರು. ಕೆಲವು ಜನರ ತಮ್ಮಲ್ಲಿ ಕೆಲವ್ರ ಜೊತೆ ಜಿಲ್ಲಾಧಿಕಾರಿಗಳು, ನಾನು ಕೂಡ ಒಮ್ಮೆ ಮಾತಾಡಿದ್ದೆ. ಸೊ ತಾವೆಲ್ಲ ಈ ಒಂದು ಏನಿದು ರೆಸ್ಪಾನ್ಸಿಬಿಲಿಟಿಯಿಂದ ಈ ಒಂದು ಹಬ್ಬವನ್ನ ಆಚರಣೆ ಮಾಡಬೇಕು. ಭಕ್ತಿಪೂರ್ವಕ ಓಕೆ, ವಿಜೃಂಭಣೆ ಬಿಟ್ಟು ರೆಸ್ಪಾನ್ಸಿಬಿಲಿಟಿ ಅದನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಒಂದು ಹಬ್ಬವನ್ನ ಆಚರಿಸಬೇಕು.
ಸೊ ಕಾಂಪಿಟಿಷನ್, ನನ್ನ ಗಣೇಶ ದೊಡ್ಡದು, ನಂದು ಬಹಳ ಹಣ ಖರ್ಚು ಮಾಡಿದ್ದೀನಿ, ಆ ಒಂದು ದೃಷ್ಟಿಕೋನ ಬಿಟ್ಟು ರೆಸ್ಪಾನ್ಸಿಬಿಲಿಟಿಯಾಗಿ ನಮ್ಮಿಂದ ಯಾರಿಗೂ ಒಬ್ಬರಿಗೂ ಕೂಡ ನಾನು ಒಂದು ಗಣೇಶ ಹಬ್ಬ ಆಚರಣೆ ಮಾಡ್ತಾ ಇದ್ದೀನಿ, ಸಾರ್ವಜನಿಕ ಇಡ್ತೀನಿ ಅಥವಾ ಮನೆಯಲ್ಲಿ ಇಡ್ತೀನಿ, ಅದರಿಂದ ಒಬ್ಬರಿಗೂ ಕೂಡ ಸೋಂಕು ಹಬ್ಬದಂತೆ ಮಾಡ್ತೀನಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನೀವು ಈ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕಾಗಿದೆ. ಸೊ ಈಗಾಗಲೇ ಮಾರ್ಗಸೂಚಿಗಳೆಲ್ಲ ಹೇಳಿದ್ದಾರೆ. ಅದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಕೆಲವೊಂದು ವಿಷಯಗಳನ್ನ ನಾನು ಬಯಸ್ತೇನೆ. ಮೊದಲಿಗೆ ನಮಗೆ ಠಾಣಾ ಮಟ್ಟದಲ್ಲಿ ನಾವು ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ, ನಿಮ್ಮ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಗಣೇಶ ಎಲ್ಲೆಲ್ಲಿ ಇಡ್ತಾರೆ ಅನ್ನೋದು ಲಿಸ್ಟ್ ಕಲೆಕ್ಟ್ ಮಾಡಿ ಅಂತ. ಸೊ ಈ ವರ್ಷ ಕೆಲವೊಂದು ಕನ್ಫ್ಯೂಷನ್ಸ್ ಇರೋದ್ರಿಂದ ಬಹಳ ಜನ ಇನ್ನೂ ಕೊಟ್ಟಿಲ್ಲ. ಸೊ ಈಗ ಕ್ಲಿಯರ್ ಆಗಿದೆ ಸರ್ಕಾರದಿಂದ ಏನು ಮಾರ್ಗಸೂಚಿ ಅನ್ನೋದು. ದಯವಿಟ್ಟು ನಾಳೆ ಒಳಗಡೆ ನಿಮ್ಮ ಯಾರ್ಯಾರು ಸಾರ್ವಜನಿಕವಾಗಿ ಗಣೇಶವನ್ನ ಇಡಬಯಸ್ತೀರಿ, ನೀವು ಕೂಡಲೇ ನಿಮ್ಮ ಪರ್ಮಿಷನ್ ಎಲ್ಲಿ ನೀವು ಅದನ್ನ ಗಣೇಶ ಮೂರ್ತಿಯನ್ನ ಯಾವ ಸ್ಥಳದಲ್ಲಿ ಇಡ್ತೀರಿ ಆ ಸ್ಥಳದ ಮಾಲೀಕ, ಪ್ರೈವೇಟ್ ಆದ್ರೆ ಪ್ರೈವೇಟ್, ಆತನಿಂದ ರಿಟರ್ನ್ ಪರ್ಮಿಷನ್ ತಗೋಬೇಕು. ನಾಳೆ ಆ ಸ್ಥಳ ನನ್ನ ಸ್ಥಳ ಸರ್, ಅದು ನನಗೆ ಸೇರಿರೋದು, ಯಾವ್ದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಇರ್ತದೆ ಬಹಳಷ್ಟು ಕಡೆ, ಅಂತದ್ರಲ್ಲಿ ಅವಾಯ್ಡ್ ಮಾಡಿ. ಸೊ ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಲ್ಲಿ ನಾವು ಹಿಡ್ತೀವಿ ಅಂತ ಹೇಳಿ ಹೋಗ್ತಾರೆ ಒಬ್ರು, ಇನ್ನೊಬ್ರು ನಂದು ಅದು ಲ್ಯಾಂಡ್ ಇದೆ ಅಂತ, ನನ್ನ ಹೆಸರಲ್ಲಿ RTC ಇದೆ ಅಂತ ಅವ್ರು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಬರೋದು. ಈ ಒಂದು ಹಬ್ಬ ಆಚರಣೆ ಮಾಡೋ ಟೈಮಲ್ಲಿ ಈ ರೀತಿ ಆಗೋದು ಬೇಡ. ಆದಷ್ಟು ಅವಾಯ್ಡ್ ಡಿಸ್ಪ್ಯೂಟೆಡ್ ಲ್ಯಾಂಡ್. ಸರ್ಕಾರಿ ಜಮೀನು ಆದ್ರೆ ಸಂಬಂಧಪಟ್ಟ ಮುನ್ಸಿಪಲ್ ಇವರಿಂದ CMC ಇಂದ ಆಗ್ಬೋದು, ಅಥವಾ ರೂರಲ್ ಏರಿಯಾದಲ್ಲಾದ್ರೆ ಪಂಚಾಯತಿ ಕಡೆಯಿಂದ ಪರ್ಮಿಷನ್ ತಗೊಂಡು ನೀವು ಮಾಡಬೇಕಾಗಿದೆ. ಮತ್ತು ಸಂಬಂಧಪಟ್ಟ ಇಲಾಖೆಗಳು ಕೂಡ ಫೈರ್, ಜಸ್ಕಾಂ ಆಗ್ಬೋದು, ಎಲ್ಲ ಕಡೆಯಿಂದನೂ ನೀವು ಅನುಮತಿ ತಗೋಬೇಕಾಗುತ್ತೆ. ಮತ್ತೆ ಟೆಂಟ್ ಸೈಜು ಆದಷ್ಟು ಈಗ ಹೇಳಿದರೆ ಮಾರ್ಗಸೂಚಿಯಲ್ಲಿ 20 ಜನಕ್ಕಿಂತ ಹೆಚ್ಚು ಇರಬಾರ್ದು ಒಟ್ ಎ ಟೈಮ್ ಅಂತ ಇದೆ. ಸೊ ಇದನ್ನ ನೀವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕಾಗಿದೆ. ಆದಷ್ಟು ನೀವು ಸೈಜ್ ಕಡಿಮೆ ಮಾಡಿ, ಬಹಳ ದೊಡ್ಡ ಶಾಮಿಯಾನ ಹಾಕೋದು, ದೊಡ್ಡ ಪೆಂಡಲ್ ಹಾಕೋದು ಅದು ಬೇಡ. ಮತ್ತು ರಸ್ತೆಗಳು ಕ್ಲಿಯರ್ ಆಗಿ ಹೇಳಿದೀನಿ, ರಸ್ತೆಯಲ್ಲಿ ಯಾವುದೇ ಕಾರಣಕ್ಕೂ ರಸ್ತೆಯನ್ನ ಬ್ಲಾಕ್ ಮಾಡಿ ಗಣೇಶನ್ನ ಇಡೋದು ಬೇಡ. ಬಯಲು ಅಂತಿದೆ, ಓಪನ್ ಇದೆ, ಬಯಲು ಪ್ರದೇಶ ಅದನ್ನ ನೋಡಿ ನೀವು ಐಡೆಂಟಿಫೈ ಮಾಡಿ ಗ್ರೌಂಡ್ ಅಂತ ಜಾಗಗಳಲ್ಲಿ ಮಾಡಿ. ಹೊಸ ಐಡಿಯಾಗಳು ಬರ್ತವೆ ಬಹಳ ಜನರಿಗೆ. ಸೊ ಆ ಐಡಿಯಾಗಳು ಬರೋದು ಬೇಡ. ಆತರ ನಾನು ಇದ್ರೆ ಈ ಸಲ ಚೆಕ್ ಪೋಸ್ಟ್ಗಳು ಏನು ನಮ್ಮ ಜಿಲ್ಲಾ ಬಾರ್ಡರ್ ಅಲ್ಲಿ ಚೆಕ್ ಪೋಸ್ಟ್ಗಳು ಈಗ ಆಲ್ರೆಡಿ ವರ್ಕ್ ಆಗ್ತಾ ಇದೆ. ಸೊ ಅಲ್ಲೇ ನಾವು ಸ್ಟಾಪ್ ಮಾಡಿ ಅಲ್ಲೇ ಸೀಸ್ ಮಾಡ್ಬಿಡ್ತೀವಿ, ಆಮೇಲೆ ರಿಲೀಸ್ ಮಾಡಿ ಆ ರೀತಿ ಬರಬೇಡಿ ದಯವಿಟ್ಟು. ಸೊ ಅದೊಂದು. ಸೊ ಮತ್ತೆ ಪ್ರತಿಯೊಂದು ಮಂಡಳಿಯವರು ವಾಲಂಟಿಯರ್ಸ್ ನ ನೀವೇ ನೇಮಿಸ್ಕೋಬೇಕು. ಮತ್ತು ಅಲ್ಲಿ ಯಾವುದೇ ರೀತಿಯ ಬೆಲೆ ಬಾಳುವ ಆಭರಣಗಳನ್ನ ಹಾಕೋದಾದ್ರೂ ಆಗ್ಲಿ ಗಣೇಶಗೆ, ಮತ್ತು ಏನು ಸೇಫ್ಟಿ ಮೆಜರ್ಸ್ ಕೂಡ, ಈಗ ದೀಪ ಹಚ್ತೀರಿ ಅಲ್ಲಿ ಯಾವ್ದಾದ್ರು ಒಂದು ರೇಷ್ಮೆ ವಸ್ತ್ರ ಅಥವಾ ಪೇಪರ್ ಈ ರೀತಿ ಬೆಂಕಿಗೆ ಇದಾಗುವಂತದ್ದು ಅವಾಯ್ಡ್ ಮಾಡಬೇಕು. ದೀಪ ಎಲ್ಲ ಹಚ್ತೀವಿ, ಆ ಎಣ್ಣೆ ನೆಲದ ಮೇಲೆ ಕಾರ್ಪೆಟ್ ಮೇಲೆ ಬೀಳೋದು, ಅಲ್ಲಿ ಒಂದು ಫೈರ್ ಆಕ್ಸಿಡೆಂಟ್ ಆಗೋದು, ಈ ರೀತಿ ಆಗೋದನ್ನ ಅವಾಯ್ಡ್ ಮಾಡಬೇಕು. ಮತ್ತು ಈಗಾಗಲೇ ಫೈರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಹೇಳೋದಕ್ಕೆ ಏನೇನ್ ಇದು ತಗೋಬೇಕು, ಅಲ್ಲಿ ಸ್ಯಾಂಡ್ ಇಡ್ಬೋದು, ವಾಟರ್ ಇಡಬೇಕು, ಹಾಗೂ ಫೈರ್ ಎಕ್ಸ್ಟಿಂಗ್ವಿಷರ್ ಇಡಬೇಕು. ಈ ರೀತಿ ಎಲ್ಲ ನೀವು ಎನ್ಶೋರ್ ಮಾಡಬೇಕು. ನೀವು ಅದನ್ನು ದೇಣಿಗೆ ಮಾಡಿದ್ರೆ ಬೇರೆ ರೀತಿಯ ಸಹಾಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಪ್ರಥಮವಾಗಿ ನಾನೇ ನಾಳೆ ಒಂದು ಚೆಕ್ ಕೊಟ್ಟು ನನ್ನ ದೇಣಿಗೆಯನ್ನು ಪ್ರಾರಂಭ ಮಾಡ್ತೀನಿ. ಸೊ ಇನ್ನೊಂದು ವಿನಂತಿ, ಈಗ ಕನ್ಫ್ಯೂಷನ್ ಕೆಲವೊಂದು ವಿಚಾರಗಳಲ್ಲಿ ಕೆಲವರಿಗೆ ಇದ್ದಿದ್ರೆ ನಾನು ಅದನ್ನು ಕ್ಲಾರಿಫೈ ಮಾಡ್ಲಿಕ್ಕೆ ಬಯಸ್ತೀನಿ. ಒಂದು, ದಯಮಾಡಿ ಸಾಧ್ಯ ಆದರೆ ಇದು ಮುಗಿದ ಮೇಲೆ ಇವತ್ತೇ ಸಾಯಂಕಾಲ ಆಗಲಿ ಅಥವಾ ನಾಳೆ ಬೆಳಿಗ್ಗೆ ಆಗಲಿ ನಿಮ್ಮ ಠಾಣಾ ಮಟ್ಟದಲ್ಲಿ ಏನು ಗಣೇಶನ್ನ ನೀವು ದೇವಸ್ಥಾನಗಳಲ್ಲಿ ಮತ್ತು ಬಯಲು ಪ್ರದೇಶಗಳಲ್ಲಿ ಸರ್ಕಾರ ನಿಗದಿಪಡಿಸಿದ ನಿರ್ದೇಶನಗಳ ಅನ್ವಯ ತಾವು ಎಲ್ಲಿ ಕೂಡಿಸ್ಬೇಕಂತ ನಿರ್ಧಾರ ಮಾಡಿದಿರಿ ಅದನ್ನು ಮೊದಲನೇದಾಗಿ ಕಡಿಮೆ ಮಾಡಿ, ಎಲ್ಲಿ ಕೂಡಿಸ್ಬೇಕು ಅಂತ ನಿರ್ಧಾರ ಮಾಡಿದಿರಿ ಅದರ ಪಟ್ಟಿಯನ್ನ ಈಗ ನಮ್ಮ ಪೊಲೀಸ್ ಸ್ಟೇಷನ್ಗೆ ದಯಮಾಡಿ ಇವತ್ತು ಸಾಯಂಕಾಲ ನೀವು ಕೊಟ್ರೆ ನಾಳೆ ನಾವೆಲ್ಲ ಕನ್ಸಾಲ್ಟೇಟ್ ಲಿಸ್ಟ್ ಮಾಡಿ ನಾಡಿದ್ದು ನಾವು ಅದಕ್ಕೆ ಬಂದೋಬಸ್ತ್ ಹಾಕೋಬೇಕಾಗುತ್ತೆ. ನೀವು ಮತ್ತೆ ನಾಳೆ ಮಾಡಿ ನಾಡಿದ್ದು ಮಾಡಿದ್ರೆ ಸಾಧ್ಯ ಆಗುವುದಿಲ್ಲ. ಸೊ ಎರಡನೇದು, ಪೊಲೀಸ್ ಸ್ಟೇಷನ್ ಪರ್ಮಿಷನ್ ಈಗಾಗಲೇ ಎಲ್ಲ ಸಿಂಗಲ್ ವಿಂಡೋದಲ್ಲಿ ಕೊಡೋದ್ರಿಂದ ಪೊಲೀಸ್ ಸ್ಟೇಷನ್ ನೀವು ಮಹಾಮಂಡಳ ವತಿಯಿಂದಾನೆ ಎಲ್ಲಾ ಲಿಸ್ಟ್ ಎಂಟೈರ್ ಸಿಟಿ ಕೊಟ್ಟು ಬಿಟ್ರೆ ಅಥವಾ ಡಿಸ್ಟಿಕ್ ನೀವು ಎಲ್ಲರೂ ಸೇರಿಸಿ ಕೊಡ್ತೀನಿ ಅಂದ್ರೆ ಅದನ್ನು ಕೊಟ್ಟರೆ ಅದರದ್ದು ಆಯೋಜಕರು ಪೂರ್ತಿ ನೀವು ಹೆಸರು ಕೊಡಿ, ಅವ್ರದ್ದು ಮೊಬೈಲ್ ನಂಬರ್ ಕೊಡಿ. ಸೊ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಯಾವ ಪೊಲೀಸ್ ಸ್ಟೇಷನ್ ಅಂತ ಬಂದ್ರೆ ನಾವು ಅವರಿಗೆ
ಡಿಸ್ಟ್ರಿಬ್ಯೂಟ್ ಮಾಡಿ ಕೋಆರ್ಡಿನೇಷನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಮುಂದೆ ನಾಳೆ ಬಂದೋಬಸ್ತ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅದರ ಜೊತೆಗೆ ಜೆಸ್ಕಾಂನವ್ರು ಇಲ್ಲೇ ಇದ್ದಾರೆ, ಚಂದ್ರಶೇಖರ್ ಅವರು ಇನ್ಚಾರ್ಜ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು, ಮತ್ತೆ CMC ಕಮಿಷನರ್ ಸರ್ ಇಲ್ಲೇ ಇದ್ದಾರೆ. ಜಾಗದ ಬಗ್ಗೆ ನಿಮ್ಗೆ ಅವ್ರನ್ನ ಲೀಸ್ ಕೊಟ್ರೆ ಅವರು ನಿಮ್ಗೆ ಕನ್ಸಲ್ಟೇಟ್ ಆಗಿ ಪರ್ಮಿಷನ್ ಕೊಡ್ತಾರೆ, ಎಲೆಕ್ಟ್ರಿಸಿಟಿ ಇದ್ರೆ ಅವರು ನಿಮ್ಗೆ ಕೊಡ್ತಾರೆ. ಸೊ ಅದು ಫಾರ್ಮ್ಯಾಲಿಟಿ ಏನಿದೆ ಅಪ್ಲಿಕೇಶನ್ ನೀವೆಲ್ಲ ಕೊಡಿ. ಪೊಲೀಸ್ ಇಲಾಖೆಯಿಂದ ನಮಗೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ನೀವು ಮೈಕ್ ಎಲ್ಲಾದರೂ ನೀವು ದೇವಸ್ಥಾನದಲ್ಲಿ ಕೂಡಿಸಿ ಅದನ್ನ ಉಪಯೋಗ ಮಾಡುವಂತ ಅವಶ್ಯಕತೆ ಇದ್ದರೆ ಮೈಕ್ ಲೈಸೆನ್ಸ್ ನೀವು ಅಪ್ಲೈ ಮಾಡಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲೇ ಇದ್ದಾರೆ, ಅವರು ನೀವು ಅಪ್ಲಿಕೇಶನ್ ಕೊಟ್ಟರೆ ನೀವು ಖಂಡಿತವಾಗಿ ಕೊಡ್ತಾರೆ. ಸೊ ಅದರಲ್ಲಿ ಎರಡು ಮಾತಿಲ್ಲ. ಸೊ ಅದನ್ನು ಸಹ ನಿಮಗೆ ಮಿನಿಮಮ್ ಡೆಸಿಬಲ್ ಸೌಂಡ್ಸ್ ಅಲ್ಲಿ ನೀವು ಅದನ್ನ ಆಚರಣೆ ಮಾಡಬೇಕು. ಸೊ ನಾನು ಪರ್ಮಿಷನ್ ಕೊಟ್ಟದ್ದು ಜೋರ್ ಹಚ್ಚಿ ಇನ್ನೊಬ್ರಿಗೆ ತೊಂದರೆ ಮಾಡಬೇಡಿ. ಸೊ ಅದರ ಜೊತೆಗೆ ಫೈರ್ ಹೇಳಿದಾರೆ ಅವರು, ಈಗಾಗಲೇ ನೀವು ಎಲ್ಲಿ ಗಣೇಶ ಸಾರ್ವಜನಿಕ ಬಯಲಲ್ಲಿ ಕೂಡಿಸ್ತೀರಿ ಅಥವಾ ದೇವಸ್ಥಾನದಲ್ಲಿ ಕೂಡಿಸ್ತೀರಿ, ಅದಕ್ಕೆ ದಯಮಾಡಿ ಒಂದು ನೀರಿಂದು ಅಲ್ಲಿ ಬೆಂದಿಗೆ ಇಟ್ಕೊಳ್ಳಿ, ಒಂದಿಷ್ಟು ಸ್ಯಾಂಡ್ ಇಟ್ಕೊಳ್ಳಿ. ಎಮರ್ಜೆನ್ಸಿ ನಿಮ್ಮ ಕಾಯಕ್ಕೆ ಮಾತ್ರ ಹಗಲು ಇಬ್ರು ರಾತ್ರಿ ಇಬ್ರು ನಿಮ್ಮ ಎಲ್ಲಿ ಗಣೇಶನ್ ಕೂಡಿಸ್ತೀರಿ, ದೇವಸ್ಥಾನ ಇರಲಿ ಅದು ಬಯಲು ಪ್ರದೇಶನೇ ಇರಲಿ, ದಯಮಾಡಿ ನಿಮ್ಮ ಕಾವಲು ಕಾಯಲಿಕ್ಕೆ ಇರುವಂತಹ ಆ ಸದಸ್ಯರ ಪಟ್ಟಿಯನ್ನ ದಯಮಾಡಿ ನಮ್ಮ ಪೊಲೀಸ್ ಸ್ಟೇಷನ್ಗೆ ತಾವು ಕೊಡಬೇಕು. ಬೀದರ್ ಜಿಲ್ಲೆಯ ದಿನದಿಂದ ದಿನಕ್ಕೆ ಆರ್ಭಟವನ್ನು ಹೆಚ್ಚಿಸುತ್ತಿರುವ ಮಹಾಮಾರಿ ಕೊರೋನಾ ವೈರಾಣು ಸೋಂಕಿನಿಂದ ಬುಧವಾರ ಹೊಸದಾಗಿ 43 ಜನರಿಗೆ ಸೋಂಕು ಪತ್ತೆಯಾಗಿದೆ. ಇದರೊಂದಿಗೆ ಸೋಂಕಿತರ ಸಂಖ್ಯೆ 3791ಕ್ಕೆ ಏರಿದೆ. ಆಗಸ್ಟ್ 19ರಂದು ಜಿಲ್ಲೆಯಲ್ಲಿ 3 ಸಾವನ್ನಪ್ಪಿದ್ದಾರೆ. ಹೀಗಾಗಿ ಇಲ್ಲಿಯವರೆಗೆ ಜಿಲ್ಲೆಯಲ್ಲಿ ಸೋಂಕಿನಿಂದ ನಿಧನ ಹೊಂದಿದವರ ಸಂಖ್ಯೆ 119ಕ್ಕೆ ತಲುಪಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಬಿಡುಗಡೆ ಮಾಡಿರುವ ಹೆಲ್ತ್ ಬುಲೆಟಿನ್ನಲ್ಲಿ ತಿಳಿಸಿದೆ. ಬುಧವಾರ ಸೋಂಕಿನಿಂದ 131 ಜನರು ಚಿಕಿತ್ಸೆ ಪಡೆದು ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. 3791 ಸೋಂಕು ಪೀಡಿತರ ಪೈಕಿ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ 2723 ಜನರು ಸೋಂಕಿನಿಂದ ಗುಣಮುಖರಾಗಿ ಬಿಡುಗಡೆಯಾಗಿದ್ದಾರೆ. ಕೋವಿಡ್ ಆಸ್ಪತ್ರೆಯಲ್ಲಿ 945 ಸಕ್ರಿಯ ಪ್ರಕರಣ ದಾಖಲಾಗಿವೆ. ಜಿಲ್ಲೆಯಲ್ಲಿ ಇಲ್ಲಿಯವರೆಗೂ 58,501 ಜನರ ಗಂಟಲ ದ್ರವ್ಯ ಮಾದರಿ ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಿದ್ದು 54,158 ಜನರ ವರದಿ ನೆಗೆಟಿವ್ ಬಂದಿದೆ. ಇನ್ನುಳಿದ 552 ಜನರ ವರದಿ ಬರಬೇಕಾಗಿದೆ. ಬುಧವಾರ ಬೀದರ್ ತಾಲೂಕಿನಲ್ಲಿ 20, ಬಸವ ಕಲ್ಯಾಣ ತಾಲೂಕಿನಲ್ಲಿ 6, ಹುಮನಾಬಾದ್ ತಾಲೂಕಿನಲ್ಲಿ 6 ಹಾಗೂ ಔರಾದ್ ತಾಲೂಕಿನಲ್ಲಿ 4, ಬಾಲ್ಕಿ 7 ಜನರಲ್ಲಿ ಸೋಂಕು ಪತ್ತೆಯಾಗಿದೆ. ಬೀದರ್ ಜಿಲ್ಲೆ 2 ವರ್ಷದ ಅವಧಿಯಲ್ಲಿ ಸುಮಾರು 500ಕ್ಕೂ ಹೆಚ್ಚು ಹೃದಯರೋಗಿಗಳಿಗೆ ಆಯುಷ್ಮಾನ್ ಭಾರತ ಯೋಜನೆಯಡಿ ಆಂಜಿಯೋಪ್ಲಾಸ್ಟಿಕ್ ಮಾಡಿ ಸ್ಟಂಟ್ ಅಳವಡಿಸಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗಿದೆ ಎಂದು ನಗರದಲ್ಲಿ ಅಪೋಲೋ ಹಾರ್ಟ್ ಕೇರ್ ಕ್ಲಿನಿಕ್ ಹೃದಯ ತಜ್ಞರಾದ ಡಾಕ್ಟರ್ ಸಂಜಯ್ ರೆಡ್ಡಿ ತಿಳಿಸಿದರು. ಆಗಸ್ಟ್ 19 ಬುಧವಾರ ತಮ್ಮ ಆಸ್ಪತ್ರೆ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಮುಂಬರುವ ದಿನಗಳಲ್ಲಿ ನಗರದ ಗುರುನಾನಕ್ ಆಸ್ಪತ್ರೆ ತೀವ್ರ ಹೃದಯರೋಗಿಗಳಿಗೆ ಅಗತ್ಯ ಇರುವ ಓಪನ್ ಸರ್ಜರಿ ಸಹ ಇಲ್ಲೇ ಮಾಡುವ ವ್ಯವಸ್ಥೆ ಮಾಡಲು ನಿರ್ಧರಿಸಲಾಗಿದೆ. ಇದರಿಂದ ನೆರೆಯ ರಾಜ್ಯಗಳಿಗೆ ಬೆದರಿ ಹೋಗುವುದನ್ನು ತಡೆಯಲು ಸಾಧ್ಯತೆ ಎಂದು ತಿಳಿಸಿದರು. ಹೃದಯ ಕಾಯಿಲೆ ಬರೀ ವೃದ್ಧರಿಗೆ ಮಧ್ಯ ವಯಸ್ಸಿನವರಿಗೆ ಮಾತ್ರವಲ್ಲ, ಜನಿಸಿದ ಮಕ್ಕಳಲ್ಲಿಯೂ ಸಹ ಹೃದಯರೋಗಕ್ಕೆ ಸಂಬಂಧಿಸಿದ ನಾಳಗಳಿಗೆ ರಂಧ್ರ ಬೀಳುತ್ತದೆ. ಇದರಿಂದ ಮಕ್ಕಳು ಬದುಕು ಸಾವಿನ ಮಧ್ಯೆ ಹೋರಾಟ ಮಾಡುತ್ತವೆ. ಅಂತಹ ಲಕ್ಷಣಗಳು ಬಂದ ಮಕ್ಕಳಿಗೂ ಸಹ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಚಿಕಿತ್ಸೆ ನೀಡಿ ಗುಣಪಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ಮೊದಲು ಈ ವ್ಯವಸ್ಥೆ ಬೀದರ್ ಜಿಲ್ಲೆಯಲ್ಲಿ ಲಭ್ಯವಿಲ್ಲ. ಆದರೆ ಪ್ರಥಮ ಬಾರಿಗೆ ನಮ್ಮ ಅಪೋಲೋ ಹಾರ್ಟ್ ಕೇರ್ ಕ್ಲಿನಿಕ್ ಗುರುನಾನಕ್ ಆಸ್ಪತ್ರೆ ಹೃದಯ ಕಾಯಿಲೆ ಕಾಣಿಸಿಕೊಂಡ ಚಿಕ್ಕಮಗಳೂರು ಚಿಕಿತ್ಸೆ ಆರಂಭಿಸಿದ್ದು ಇದರ ಲಾಭವನ್ನು ಪಡೆದಿದ್ದಾರೆ ಎಂದರು. ನೆರೆಯ ರಾಜ್ಯ ತೆಲಂಗಾಣ, ಹೈದರಾಬಾದ್ ಅನೇಕ ಆಸ್ಪತ್ರೆಗಳು ಆಯುಷ್ಮಾನ್ ಭಾರತ ಯೋಜನೆ ಅಳವಡಿಸಿಕೊಂಡಿವೆ. ಆದರೆ ಅವರು ಕೊರೋನಾ ಸೋಂಕು ತಡೆಯಲು ಸರ್ಕಾರ ಘೋಷಿಸಿದ ಲಾಕ್ಡೌನ್ ಅವಧಿಯಲ್ಲಿ ಫಲಾನುಭವಿಗಳನ್ನು ಪಡೆದು ಟ್ರೀಟ್ಮೆಂಟ್ ಕೊಟ್ಟಿವೆ. ಆದರೆ ನಮ್ಮ ಆಸ್ಪತ್ರೆ ಆ ಕಷ್ಟ ಸಮಯದಲ್ಲೂ ಸಹ ಅನೇಕರಿಗೆ ಜನರಿಗೆ ಹೃದಯ ಕಾಯಿಲೆ ಚಿಕಿತ್ಸೆ ನೀಡಲಾಗಿದೆ ಎಂದು ಹೇಳಿದರು. ಹೃದಯ ರೋಗಿಗಳಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವುದು ಹೃದಯ ನಾಳಿಗಳು ಬ್ಲಾಕೇಜ್ ಆಗುವ ಅಂಥ ರೋಗಿಗಳು ಆಯುಷ್ಮಾನ್ ಭಾರತ ಯೋಜನೆ ಉಚಿತವಾಗಿ ಒಂದು ನಯ ಪೈಸೆ ತೆಗೆದುಕೊಳ್ಳದೆ ಮೊದಲು ಎಂಜಿಯೋಪ್ಲಾಸ್ಟಿಕ್ ಮಾಡಿ ಸ್ಟೆಂಟ್ ಹಾಕಿ ಚಿಕಿತ್ಸೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಈ ಮೊದಲು ESI ಸೌಲಭ್ಯ ಹೊಂದಿರುವ ಫಲಾನುಭವಿಗಳು ಗುರುತಿಸಲಾದ ಪ್ರತ್ಯೇಕ ಆಸ್ಪತ್ರೆಗಳಲ್ಲಿ ಮಾತ್ರ ಚಿಕಿತ್ಸೆ ಪಡೆಯುವ ಸೌಲಭ್ಯ ಇತ್ತು. ಒಂದು ವೇಳೆ ಖಾಸಗಿ ಆಸ್ಪತ್ರೆ ಚಿಕಿತ್ಸೆ ಈ ಮೊದಲು ESI ಸೌಲಭ್ಯ ಹೊಂದಿರುವ ಫಲಾನುಭವಿಗಳು ಗುರುತಿಸಲಾದ ಪ್ರತ್ಯೇಕ ಆಸ್ಪತ್ರೆಗಳಲ್ಲಿ ಮಾತ್ರ ಚಿಕಿತ್ಸೆ ಪಡೆಯುವ ಸೌಲಭ್ಯ ಇತ್ತು. ಒಂದು ವೇಳೆ ಖಾಸಗಿ ಆಸ್ಪತ್ರೆ ಚಿಕಿತ್ಸೆ ನೀಡಬೇಕಾದರೆ ESI ಆಸ್ಪತ್ರೆ ಅನುಮತಿ ಪಡೆದುಕೊಂಡು ಚಿಕಿತ್ಸೆ ಮಾಡಬೇಕಿತ್ತು. ಆದರೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ಬಂದ ಮೇಲೆ ಆಯುಷ್ಮಾನ್ ಭಾರತ ಯೋಜನೆ ಅಳವಡಿಸಿಕೊಂಡಿರುವ ಎಲ್ಲ ಆಸ್ಪತ್ರೆಗಳಲ್ಲಿಯೂ ESI ಫಲಾನುಭವಿಗಳು ಉಚಿತವಾಗಿ ಚಿಕಿತ್ಸೆ ಪಡೆದುಕೊಳ್ಳಲು ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಎಂದರು. ಐದುನೂರಕ್ಕಿಂತ ಹೆಚ್ಚು ಹೃದಯ ರೋಗಕ್ಕೆ ಸಂಬಂಧಪಟ್ಟ ಪೇಷಂಟ್ಗಳಿಗೆ ಆಂಜಿಯೋಪ್ಲಾಸ್ಟಿ ಮಾಡಿ ಅತ್ಯುತ್ತಮ ಕ್ವಾಲಿಟಿಯ ಸ್ಟೆಂಟನ್ನು ಅಳವಡಿಸುತ್ತೇವೆ. ಇದರಲ್ಲಿ
99% ಜನ ಏನಿದ್ದಾರೆ 500ಕ್ಕಿಂತ ಹೆಚ್ಚಿಂತಂದರೆ ಸುಮಾರು 560 570 ಎಂಜಿಯೋಪ್ಲಾಸ್ಟಿಗಳನ್ನು ನಾವು ಮಾಡಿದ್ದೀವಿ ಈಗಾಗಲೇ. ಇದರಲ್ಲಿ 500 ಪೇಷಂಟ್ಗಳೇನಿದ್ದಾರೆ ಇವೆಲ್ಲರೂ ಕಡು ಬಡವರಾಗಿದ್ದು ಆಯುಷ್ಮಾನ್ ಭಾರತ ಯೋಜನೆ ಅಡಿಯಲ್ಲಿ ಉಚಿತ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದಾರೆ ನಮ್ಮ ಹತ್ರ. ಇದರಲ್ಲಿ ಯಾವುದೇ ಚಿಕಿತ್ಸೆಗೆ ಯಾವುದೇ ದುಡ್ಡನ್ನು ತೆಗೆದುಕೊಳ್ಳದೆ ಸಂಪೂರ್ಣವಾಗಿ ಉಚಿತವಾಗಿ ಚಿಕಿತ್ಸೆಯನ್ನು ಮಾಡಿ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಇಲ್ಲಿಯವರೆಗೂ. ಇದಲ್ಲದೆ ಅನೇಕ ಇತರ ಹೃದಯ ರೋಗಗಳೇನಿರ್ತವೆ, ಪೇಸ್ ಮೇಕರ್ ಆಗಿರ್ಬೋದು, ಹೃದಯ ಬಡಿತ, ಹಾರ್ಟ್ ಬೀಟ್ಸ್ ಕಡಿಮೆ ಆಗಿದ್ದ ಸಂದರ್ಭಗಳಲ್ಲಿ ಪೇಸ್ ಮೇಕರನ್ನು ಅಳವಡಿಸ್ತೀವಿ. ಅಂಥ ಚಿಕಿತ್ಸೆಯನ್ನು ಕೂಡ ಉಚಿತವಾಗಿ ಮಾಡಿಕೊಟ್ಟಿದ್ದೀವಿ. ಇದಲ್ಲದೆ ಸಣ್ಣ ಮಕ್ಕಳಿಗೆ ಹೃದಯದಲ್ಲಿ ಛಿದ್ರಗಳೇನಿರ್ತವೆ, ರಂಧ್ರಗಳೇನಿರ್ತವೆ, ಶಸ್ತ್ರಚಿಕಿತ್ಸೆ ಇಲ್ಲದೆ ಕೀ ಹೋಲ್ ಸರ್ಜರೀಸ್ ಏನಂತಾರೆ, ಈ ಸ್ಟಿಚಸ್ ಇರಲಾರ್ದಂತಾನೆ ಅವರಿಗೆ ಹೋಲ್ಸ್ಗಳನ್ನೆಲ್ಲ ಕ್ಲೋಸ್ ಮಾಡಿದ್ವಿ. ಇದೆಲ್ಲ ಆಯುಷ್ಮಾನ್ ಭಾರತ ಯೋಜನೆ ಅಡಿಯಲ್ಲಿ ಕವರ್ ಆಗ್ತಾ ಇದೆ ಈ ಟ್ರೀಟ್ಮೆಂಟ್. ಅದಕ್ಕೆ ಯಾವುದಂದ್ರೆ ಮಕ್ಕಳಿಗೆ ಓಕೆ, ಆ್ಯಕ್ಚುಲಿ ಅದಕ್ಕೆ ನಮ್ಮ ಮೆಡಿಕಲ್ ಟರ್ಮಿನಾಲಜಿ ಒಳಗೆ ಭಾಳಷ್ಟು ಇರ್ತದೆ. ಈ ಹೃದಯದಲ್ಲಿ ಹೋಲ್ಗಳೇನಂತೀವಿ, ರಂಧ್ರಗಳು 3-4 ಪ್ರಕಾರದ ಇರ್ತವೆ. ಒಂದು PDA ಇರ್ಬೋದು, VSD ಇರ್ಬೋದು, ಅಥವಾ ASD ಇರ್ಬೋದು. ಇದನ್ನೆಲ್ಲ ನಾವು ಶಸ್ತ್ರಚಿಕಿತ್ಸೆ ಇರಲಾರ್ದೇ, ತೆರೆದ ಹೃದಯ ಏನಂತೀವಿ, ಓಪನ್ ಹಾರ್ಟ್ ಸರ್ಜರಿ ಇರಲಾರ್ದೇ ಕೀ ಹೋಲ್ ಸರ್ಜರಿಯಿಂದ ಸ್ಟಿಚಸ್ ಬೀಳಾರ್ದೇ ಅದನ್ನು ಕ್ಲೋಸ್ ಮಾಡ್ಬೋದು. ಇದನ್ನು PDA ಡಿವೈಸ್ ಕ್ಲೋಜರ್ ಅಂತೀವಿ, VSD ಡಿವೈಸ್ ಕ್ಲೋಜರ್ ಅಂತೀವಿ, ASD ಡಿವೈಸ್ ಕ್ಲೋಜರ್ ಅಂತೀವಿ. ಇದನ್ನೆಲ್ಲ ನಾವು ಬೀದರ್ದಲ್ಲಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಇನ್ನು ಮುಂದೆ ಬರುವ ದಿನಗಳಲ್ಲಿ ಗುರುನಾನಕ್ ಆಸ್ಪತ್ರೆಯಲ್ಲಿ ಕಾರ್ಡಿಯಾಕ್ ಸರ್ಜರಿ ಯೂನಿಟ್, ಓಪನ್ ಹಾರ್ಟ್ ಸರ್ಜರಿ, ಬೈಪಾಸ್ ಸರ್ಜರಿ ಏನಂತೀವಿ, ಜಾಸ್ತಿ ಬ್ಲಾಕ್ಗಳಿದ್ದಂಥ ಪೇಷಂಟ್ಗಳಿಗೆ, ಅಲ್ಲಿ ಸ್ಟೆಂಟ್ಗಳನ್ನು ಉಪಯೋಗಿಸೋಕ್ಕಾಗಲ್ಲ, ಅಲ್ಲಿ ಜಾಸ್ತಿ ಬ್ಲಾಕ್ಸ್ ಇದ್ದಲ್ಲಿ ಅಂಥ ಪೇಷಂಟ್ಗಳಿಗೆ ಓಪನ್ ಹಾರ್ಟ್ ಸರ್ಜರಿ, ಬೈಪಾಸ್ ಏನು ಬೇಕಾಗ್ಬೋದು, ಆ ಫೆಸಿಲಿಟಿ ಸದ್ಯಕ್ಕಿಲ್ಲ ಇಲ್ಲಿ ಬೀದರಲ್ಲಿ. ಇನ್ನು ಮುಂಬರುವ ದಿನಗಳಲ್ಲಿ ಆ ಸೌಲಭ್ಯವನ್ನು ಕೂಡ ಗುರುನಾನಕ್ ಆಸ್ಪತ್ರೆಯಲ್ಲಿ ನಾವು ಆರಂಭಿಸಬೇಕಂತ ವಿಚಾರ ಮಾಡ್ತಾ ಇದ್ದೇವೆ. ಇನ್ನೂ ಒಂದು 3-4 ತಿಂಗಳಲ್ಲಿ ಮೋಸ್ಟ್ಲಿ ನಾವು ಸ್ಟಾರ್ಟ್ ಮಾಡಬಹುದು. ಅದಕ್ಕೆಲ್ಲ ಬೇಕಾದಂತಹ ಸ್ಥಳ ಎಲ್ಲ ಡಿಸೈಡ್ ಮಾಡಿ ಇಟ್ಟಿದ್ದೇವೆ. ಈ ಲಾಕ್ಡೌನ್ ಪೀರಿಯಡ್ ಏನಿತ್ತು ನಮ್ಮದು, ಈ ಮಾರ್ಚ್ ತಿಂಗಳಿಂದ ಇಲ್ಲಿಯವರೆಗೂ ಈ ಕೊರೋನಾ ಸಾಂಕ್ರಾಮಿಕ ರೋಗ ಏನು ಬಂದಿದೆ, ಪ್ಯಾಂಡಮಿಕಲ್ಲೂ ಕೂಡ ಭಾಳಷ್ಟು ಆಸ್ಪತ್ರೆಗಳು, ನಮ್ಮ ಸ್ಥಳೀಯ ಆಸ್ಪತ್ರೆಗಳಿಗೆ ಗುಲ್ಬರ್ಗದಲ್ಲೇ ಕಾರಣಾಂತರಗಳಿಂದ ಜಯದೇವ ಆಸ್ಪತ್ರೆ ಕ್ಲೋಸ್ ಆಗಿತ್ತು. ಅಲ್ಲಿ ಕೆಲವೊಂದು ನಮ್ಮ ವೈದ್ಯರಿಗೆ ಮತ್ತು ಸಿಬ್ಬಂದಿಗಳಿಗೆ ಕೊರೋನಾ ಪಾಸಿಟಿವ್ ಆಗಿ ಕಾರಣದಿಂದ ಆಸ್ಪತ್ರೆಯನ್ನು ಭಾಳಷ್ಟು ದಿವಸ ಬಂದ್ ಮಾಡಿದರು. ಅದಲ್ಲದೆ ಹೈದರಾಬಾದ್ನ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ನಮ್ಮ ಆಯುಷ್ಮಾನ್ ಯೋಜನೆಯನ್ನು ಸರ್ಕಾರ ಉಪಯೋಗ ಮಾಡಬೇಕಂತ ಆಲ್ರೆಡಿ ಪರ್ಮಿಷನ್ ಅವ್ರಿಗೆ ಕೊಟ್ಟಿತ್ತು, ಮೊದಲು ಉಪಯೋಗ ಮಾಡ್ತಾಯಿದ್ರು. ಈ ಸಾಂಕ್ರಾಮಿಕ ಸಮಯದಲ್ಲಿ ಎಲ್ಲರೂ ಬಂದ್ ಮಾಡಿಬಿಟ್ಟಿದ್ರು. ಯಾರು ನಮ್ಮ BPL ಕಾರ್ಡ್ಗಳನ್ನು ಉಪಯೋಗ ಮಾಡಿಲ್ಲ ಅವರು ನಮ್ಮ ಪೇಷಂಟ್ಸ್ಗಳಿಗೆ. ಆದರೂ ನಮ್ಮ ಬೀದರಲ್ಲಿ ಆಯುಷ್ಮಾನ್ ಕಾರ್ಡ್ ಯೋಜನೆ ಅಡಿಯಲ್ಲೇ ಸುಮಾರು 100ಕ್ಕಿಂತ ಹೆಚ್ಚು, 125 ಸುಮಾರಾಗಿ ಪೇಷಂಟ್ಸ್ಗಳಿಗೆ ಎಂಜಿಯೋಪ್ಲಾಸ್ಟಿ ಮಾಡಿದ್ದೀವಿ ಈ ಕೊರೋನಾ ಸಾಂಕ್ರಾಮಿಕ ಟೈಮಲ್ಲೂ ಕೂಡ. ಮಾರ್ಚಿಂದ ಇಲ್ಲಿವರೆಗೂ ಈ 2 ವರ್ಷದಲ್ಲಿ 500 ಎಂಜಿಯೋಪ್ಲಾಸ್ಟಿ. ಸ್ಥಳೀಯ ಅಂದರೆ ಇಂಥ ಸಣ್ಣ ಡಿಸ್ಟ್ರಿಕ್ಟ್ ಪ್ಲೇಸಲ್ಲಿ ಅಂದರೆ ಅದು ಭಾಳ ಅತಿ ದೊಡ್ಡ ನಂಬರ್. ಅದು ಒಂದೊಂದು ಒಬ್ಬನೇ ಕಾರ್ಡಿಯಾಲಜಿಸ್ಟು 500 ಎಂಜಿಯೋಪ್ಲಾಸ್ಟಿ 2 ವರ್ಷದಲ್ಲಿ ಮಾಡಬೇಕಂತಂದರೆ ಇದು ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಏನಂತಾರೆ, ಅಂಕಿಅಂಶಗಳ ಪ್ರಕಾರ ಇದು ತುಂಬ ಜಾಸ್ತಿ ಆಗ್ತದೆ. ಪ್ರತಿದಿನ ಸುಮಾರಿಗೆ ಒಂದು ಪೇಷಂಟಿಗೆ ಎಂಜಿಯೋಪ್ಲಾಸ್ಟಿ ಮಾಡಿದಂಥ ಒಂದು ರೇಟಲ್ಲಿ, ಎವರೇಜ್ ರೇಟಲ್ಲಿ ನಾವು ಮಾಡಿದ್ದೀವಿ. ಮತ್ತು ಎಲ್ಲ ಪೇಷಂಟ್ಸ್ಗಳಿಗೆ ಸಕ್ಸಸ್ಫುಲ್ಲಾಗಿ ಮಾಡಿದ್ವಿ. ಹಿಂಗೆ ಯಾವುದೇ ಪೇಷಂಟಿಗೆ ಪ್ರಾಬ್ಲಮ್ ಆಗಿದೆ ಇಲ್ಲಿ ಅಂತ ಎಂದೂ ಕೇಳಿ ಬಂದಿಲ್ಲ. ಗುರುನಾನಕ್ ಆಸ್ಪತ್ರೆಯಲ್ಲಿ ನಾವು ಎಂಜಿಯೋಪ್ಲಾಸ್ಟಿ ಮಾಡೋದು ಹಿಂಗಾಯಿತು, ಅಥವಾ ಅಪೋಲೋ ಕ್ಲಿನಿಕಲ್ಲಿಂದ ಡಾಕ್ಟರ್ ಸಂಜೀವ್ ರೆಡ್ಡಿ ಹಿಂಗಾಯಿತು ಅಂತ ಎಂದೂ ಕೇಳಕ್ಕೆ ಬಂದಿಲ್ಲ. ಎಲ್ಲ ಪೇಷಂಟ್ಗಳಿಗೆ ಉಚಿತವಾಗಿ ಒಳ್ಳೆ ಕ್ವಾಲಿಟಿಯ ಸ್ಟೆಂಟ್ಗಳನ್ನು ಉಪಯೋಗ ಮಾಡಿದ್ವಿ ನಾವು. ಹಿಂಗಲ್ಲಿ ಆರೋಗ್ಯಶ್ರೀ ಯೋಜನೆ ಅಡಿಯಲ್ಲಿ ಕಡಿಮೆ ಕ್ವಾಲಿಟಿಯ ಸ್ಟೆಂಟನ್ನು ಉಪಯೋಗ ಮಾಡಿಲ್ಲ. ಎಲ್ರಿಗೇನು ದುಡ್ಡು ಕೊಟ್ಟು ಸ್ಟೆಂಟ್ ಹಾಕ್ಸ್ಕೋತಾರೆ ಹೈದರಾಬಾದಲ್ಲಿ, ಬೆಂಗಳೂರಲ್ಲಿ, ಅದೇ ಕ್ವಾಲಿಟಿಯ ಸ್ಟೆಂಟನ್ನು ನಾವು ಬೀದರಲ್ಲಿ ಆಯುಷ್ಮಾನ್ ಯೋಜನೆಯಲ್ಲಿ ಉಚಿತವಾಗಿ ಮಾಡಿಕೊಟ್ಟಿದ್ವಿ ಈ ಜನರಿಗೆ, ನಮ್ಮ ಬೀದರ್ ಜನತೆಗೆ. ಇದು ಅಪೋಲೋ ಕ್ಲಿನಿಕ್ನಲ್ಲಿ ಮಾಡಿದ್ದು ಓನ್ ಇಂಡಿವಿಜುವಲ್ ಕ್ಲಿನಿಕ್. ಆದರೆ ಇಲ್ಲಿ ನಾನು ಪೇಷಂಟ್ಸ್ಗಳನ್ನು ನೋಡ್ತಿರ್ತೀನಿ, ಪೇಷಂಟ್ಸ್ಗಳಿಗೆ ಇಲ್ಲಿ ಕನ್ಸಲ್ಟೇಷನ್ ಮಾಡ್ತೀನಿ. ಇಲ್ಲಿಂದ ರೋಗ ನಿರ್ಣಯ ಏನಂತ ಡಯಾಗ್ನೋಸ್ ಎಲ್ಲ ಮಾಡ್ತೀವಿ. ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ನಾನು ಗುರುನಾನಕ್ ಆಸ್ಪತ್ರೆಯಲ್ಲಿ ಆ ಯೋಜನೆ ಅಡಿ ಅಥವಾ ಅವ್ರು ಯಾವುದು ಸಂಬಂಧಪಟ್ಟ ಯೋಜನೆಗಳಿರ್ತೋ ಅಲ್ಲೇ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತೀವಿ. ಎಮರ್ಜೆನ್ಸಿ ಟ್ರೀಟ್ಮೆಂಟ್ಗಳು ಅಲ್ಲೇ ಅಡ್ಮಿಟ್ ಮಾಡ್ತೀವಿ. ಇಲ್ಲಿ 24 ಗಂಟೆಗಳ ಕಾಲ ಈ ಆಸ್ಪತ್ರೆ ಓಪನ್ ಇರ್ತದೆ. ಅದು ಇನ್ನು ಮುಂದೆ ಬರೋಂಥ ಪೇಷಂಟ್ಗಳಿಗೆ ECG ಫೆಸಿಲಿಟಿ ಆಗಲಿ, ಈಗ ರಸ್ತೆ ಮೇಲೆ ಮೇನ್ ರೋಡಿಗೆ ನಮ್ಮದೇ ಕ್ಲಿನಿಕ್ ಇದ್ದಂಥ ಈಸಿಯಾಗಿ ರಾತ್ರಿಯಲ್ಲಿ ECG ಕೂಡ ತೆಗೆಸ್ಕೋಬೋದು. ಅದರಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ನಾವು ಗುರುನಾನಕ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತೀವಿ. ನಾರ್ಮಲಿ ಪ್ರೈವೇಟ್ ಆಸ್ಪತ್ರೆ ನೋಡಾಗ್ತದೆ ಅದು ಹಾಸ್ಪಿಟ್ಲ್ ಯಾವ ಹಾಸ್ಪಿಟ್ಲ್ ಇದೆ, ಬ್ರ್ಯಾಂಡ್ ವ್ಯಾಲ್ಯೂ
ಈಗ ಅಪೋಲೋಕ್ಕೆ ಹೋಗಿದ್ರೆ 3 ಲಕ್ಷ ಮೇಲೆ ತೊಗೊತಾರೆ. ಹಾಂ, ಡಿಪೆಂಡ್ ಹಾಸ್ಪಿಟಲ್ ಸರಿ ಸುಮಾರಾಗಿ 2 ಲಕ್ಷ 1.5 2 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಸ್ಟೆಂಟಿಗೆ. ನಾವು ಆಯುಷ್ಮಾನ್ ಯೋಜನೆ ಅಡಿಯಲ್ಲಿ 3 ಸ್ಟೆಂಟ್ವರೆಗೂ ಸರ್ಕಾರ ನಮ್ಗೆ ಪರ್ಮಿಷನ್ ಕೊಟ್ಟಿದೆ. 3 ಸ್ಟೆಂಟ್ಗಳನ್ನು ನಾವು ಉಪಯೋಗ ಮಾಡ್ಬೋದು ಒಂದೇ ಪೇಷಂಟ್ ಒಂದೇ ಸಮಯದಲ್ಲಿ. ಭಾಳ ಅಂದರೆ ಮಾಡಿದ್ದೀವಿ, ಇಲ್ಲಿ ರೇರ್ ಅಂತಲ್ಲ, ಈಗ ಬೇಕಾಗ್ತಾವೆ ಕೆಲವೊಂದು ಪೇಷಂಟ್ಸಿಗೆ ಏಜ್ ಜಾಸ್ತಿ ಇದೆ, ಮಲ್ಟಿಪಲ್ ಬ್ಲಾಕ್ಸ್ ಇರ್ತವೆ, ಬೈಪಾಸ್ ಮಾಡ್ಸೋಕ್ಕಾಗಲ್ಲ, ಬೈಪಾಸ್ ಮಾಡ್ಸೋಕ್ಕೆ ಫಿಟ್ ಇರಲ್ಲ, ಅವರು ಇಂಟ್ರೆಸ್ಟೆಡ್ ಇರಲ್ಲ ಬೈಪಾಸ್, ಮತ್ತೇನು ತಮ್ಮ ಮೊದಲಿಂದ ಎಕ್ಸ್ಪೀರಿಯನ್ಸಸ್ಸು ಬೇರೆ ಪೇಷಂಟ್ಗಳಿಗೆ ವೀಕ್ ಆಗ್ತಾರೇನೋ ಅಂತ ಅವ್ರು ಎಂಜಿಯೋಪ್ಲಾಸ್ಟಿ ಮಾಡೋದಾಗ ಸರ್ಕಾರದ ಅನುಮತಿ ಇದೆ. ಮೊದಲು 2 ಸ್ಟೆಂಟ್ಗಳನ್ನು ಸರ್ಕಾರ ಅನುಮತಿ ಕೊಟ್ಟಿತ್ತು, ಈಗ 3 ಸ್ಟೆಂಟ್ಗಳನ್ನು ನಾವು ಅಳವಡಿಸ್ಬೋದು. ಬೈಪಾಸ್ ಸರ್ಜರಿ 2.5 ಲಕ್ಷ ರೂಪಾಯಿ ಮೇಲೆ ತೊಗೊಂತಾರೆ. ಹೈದರಾಬಾದ್, ಸೋಲಾಪುರ ಎಲ್ಲ ಅಷ್ಟೇ ಒಂದು 10,000 20,000 ಕಡಿಮೆ ಇತ್ತು. ಇಲ್ಲಿ ಭಾಳಷ್ಟು ಅನುಕೂಲ ಆಗ್ತದೆ. ಇನ್ನೊಂದಂದರೆ ನಾವು ಮೊದಲೇನು ಮಾಡ್ತಾಯಿದ್ರು, ಹೃದಯ ರೋಗಕ್ಕೆ ಸಂಬಂಧ ಯಾರೇ ಹಾರ್ಟ್ ಅಟ್ಯಾಕ್ ಅಂತೀವಿ, ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಅಂತೀವಿ, ಹೃದಯ ಆಘಾತದಿಂದ ಬಂದಂಥ ಪೇಷಂಟ್ಗಳಿಗೆ ಮೊದಲು ಇಂಜೆಕ್ಷನ್ ಕೊಡ್ತಿದ್ರು, ರಕ್ತಪಾತಾಳದ ರಕ್ತ ತಿಳಿಯೋದಂಥ ಇಂಜೆಕ್ಷನ್ಸ್ಗಳನ್ನು ಕೊಡ್ತಾಯಿದ್ರು. ಕೊಟ್ಟು ಅದು 2-3 ದಿವಸ ಟ್ರೀಟ್ಮೆಂಟ್ ಮಾಡಿ 2-3 ದಿವಸ ಆದಮೇಲೆ ತಮ್ಮ ಬಿಲ್ಲನ್ನು ತೊಗೊಂಡು ಅಥವಾ ಹಾಸ್ಪಿಟಲ್ ಬಿಲ್ ಪೇ ಮಾಡಬೇಕಾಗ್ತಿತ್ತು ಪೇಷಂಟ್ಗಳು. ಅದಾದ ನಂತರ ಎಂಜಿಯೋಗ್ರಫಿಗೋಸ್ಕರ ಬೇರೆ ಕಡೆ ಕಳಿಸ್ಬೇಕಾಗ್ತಿತ್ತು. ಈಗ ನಾವೇನು ಮಾಡ್ತಾಯಿದ್ದೇವೆ ಅಂದರೆ, ಆಯುಷ್ಮಾನ್ ಯೋಜನೆ ಅಡಿ ಹಾರ್ಟ್ ಅಟ್ಯಾಕ್ ಬಂದಂಥ ಪೇಷಂಟು, ಹೃದಯಾಘಾತ ಬಂದಿತ್ತು, MI ಅಂತ ಡಯಾಗ್ನೋಸ್ ಆಯಿತು, ಹಾರ್ಟ್ ಅಟ್ಯಾಕ್ ಬಂದಿದೆ ಅಂತಂದರೆ ನೇರವಾಗಿ ಎಂಜಿಯೋಪ್ಲಾಸ್ಟಿ ಮಾಡ್ತೀವಿ. ನೇರವಾಗಿ ಎಂಜಿಯೋಪ್ಲಾಸ್ಟಿಗೆ ತೊಗೋತಿದ್ದಿಲ್ಲ, ರಕ್ತ ಇಂಜೆಕ್ಷನ್ ಕೊಡ್ತಾಯಿಲ್ಲ. ಇದು ಇಂಟರ್ನ್ಯಾಷನಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫಾಲೋ ಮಾಡ್ತಕ್ಕಂಥ ಟ್ರೀಟ್ಮೆಂಟ್, ಬೆಸ್ಟ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ ಏನಂತೀವಿ ಹಾರ್ಟ್ ಅಟ್ಯಾಕಿಗೆ, ಇಮಿಡಿಯೇಟಾಗಿ ಎಂಜಿಯೋಪ್ಲಾಸ್ಟಿ ಮಾಡೋದು, ಬ್ಲಾಕನ್ನು ಓಪನ್ ಮಾಡೋದು. ಆ ಟ್ರೀಟ್ಮೆಂಟ್ ಆಯುಷ್ಮಾನ್ ಯೋಜನೆ ಅಡಿ ಫ್ರೀಯಾಗಿ ನಮ್ಮ ಬೀದರ್ಲಿ ಆಗ್ತದೆ. ಅಂದರೆ ಈಗ ನಾವು ಬೇರೆ ಮೆಟ್ರೋಪಾಲಿಟನ್ ಸಿಟೀಸ್ ಇರ್ತಾವೆ, ಹೈದರಾಬಾದಲ್ಲಿ ಹಾರ್ಟ್ ಅಟ್ಯಾಕ್ ಬಂತು, ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರಂದರೆ ಅವರು ದುಡ್ಡು ಖರ್ಚು ಮಾಡೋಂಥ ಕೆಪಾಸಿಟಿ ಇತ್ತು, ಜನರು ಆರ್ಥಿಕವಾಗಿ ಚೆನ್ನಾಗಿದ್ರು ಅಂತಂದರೆ ಎಂಜಿಯೋಪ್ಲಾಸ್ಟಿನೇ ಮಾಡಿಸ್ಕೊಂತಾರೆ. ರಕ್ತ ತಿಳಿದಾಗ ಇಂಜೆಕ್ಷನ್ ಕೊಟ್ಟು 2 ದಿವಸ ಆದಮೇಲೆ, ಮತ್ತು ನಿಮ್ಮ ಹತ್ರ ನಿಮಗೂ ಎಕ್ಸ್ಪೀರಿಯನ್ಸ್ ಇರ್ಬೋದು, ಹಾರ್ಟ್ ಅಟ್ಯಾಕ್ ಬಂದಾಗ ಒಂದು 2-3 ದಿವಸ ಇಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡಿ ಆಮೇಲೆ ಎಂಜಿಯೋಪ್ಲಾಸ್ಟಿಗೆ ಶಿಫ್ಟ್ ಮಾಡಿಸ್ಕೊಡ್ತಾರೆ. ಆಮೇಲೆ ನಮ್ಮ ಹತ್ರ ಬಂದ ತಕ್ಷಣ ಸೀದಾ ಎಂಜಿಯೋಪ್ಲಾಸ್ಟಿಗೆ ತೊಗೊಂಡು ಬ್ಲಾಕ್ ಇತ್ತು ಅಂದರೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಮಾಡ್ತಾರೆ. ಹೆಲ್ತ್ ಕಾರ್ಡ್ ಈಗ ಸರ್ಕಾರದ ಇನ್ನೊಂದು ಒಳ್ಳೆಯ ಇದು ಅಂತಂದರೆ ESI ಕಾರ್ಡ್. ಅದಕ್ಕೆ ESIಗೆ ಸಪ್ರೇಟಾಗಿ ನಾವು ಎಂಪೆನಲ್ಮೆಂಟ್ ತೊಗೋಬೇಕಾಗ್ತದೆ. ಮೊದಲು ESI ಕಾರ್ಡ್ ಹೊಂದಿದವರಿಗೆ ಸಪ್ರೇಟ್ ಆಸ್ಪತ್ರೆಗಳಿದ್ದು ಅದನ್ನ ಸಪ್ರೇಟಾಗಿ ಅಪ್ಲೈ ಮಾಡಬೇಕಾಗ್ತೈತಿ. ESI ಎಂಪೆನಲ್ಮೆಂಟ್ಗೋಸ್ಕರ ನಾವು ಮತ್ತು ಅನುಮತಿ ತೊಗೋಬೇಕಾಗ್ತೈತಿ. ಈ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ, ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ESI ಫಲಾನುಭವಿಗಳು ಕೂಡ ಆಯುಷ್ಮಾನ್ ಯೋಜನೆ ಅಡಿಯಲ್ಲೇ ಟ್ರೀಟ್ಮೆಂಟ್ ತೊಗೋಬೋದು. ಅವ್ರ ಹತ್ರ ESI ಕಾರ್ಡ್ ಇದ್ದರೆ ಅದನ್ನು ಅವರು ತೋರಿಸಿ, ಈ ಆಯುಷ್ಮಾನ್ ಯೋಜನೆ ಅಡಿಯಲ್ಲಿ ಏನೇನು ಆಸ್ಪತ್ರೆಗಳು ಬರ್ತವೆ ಆ ಆಸ್ಪತ್ರೆಗಳು ESI ಕಾರ್ಡಲ್ಲೂ ಕೂಡ ಟ್ರೀಟ್ಮೆಂಟನ್ನು ಕೊಡ್ತವೆ. ಹೊಸದಾಗಿ ಮತ್ತೆ BPL ಕಾರ್ಡ್ ಅದು ಬರೋಂಥ ಅವಶ್ಯಕತೆ ಇಲ್ಲ, ಮತ್ತು ಆಸ್ಪತ್ರೆಗೂ ಕೂಡ ESI ಎಂಪೆನಲ್ಮೆಂಟ್ ತೊಗೊಳ್ಳೋಂಥ ಅವಶ್ಯಕತೆ ಬರೋದಿಲ್ಲ. ಅದರ ಈಗ ಪ್ರೈವೇಟ್ ಇನ್ಶೂರೆನ್ಸಸ್ ಎಲ್ಲ ಯಾವ್ಯಾವ ನಮ್ಮಲ್ಲಿ 90% ಎಲ್ಲ ಪ್ರೈವೇಟ್ ಇನ್ಶೂರೆನ್ಸ್, ಥರ್ಡ್ ಪಾರ್ಟಿ ಇನ್ಶೂರೆನ್ಸಸ್ ಅಂತೀವಿ, ಎಲ್ಲ ಎಂಪೆನಲ್ಡ್ ಇದೆ. ಅವು ಅವ್ರದ್ದು ಏನಾಗಿದೆ ಸ್ವಾಭಾವಿಕ ರೀತಿಯಲ್ಲಿ ಅವ್ರದ್ದು ಬಂದಿರೋದು ಎಲ್ಲ ಕ್ಯಾಶ್. 90% ಅವ್ರು ಮ್ಯಾಕ್ಸಿಮಮ್ ಜನ ಕ್ಯಾಶ್ಲೆಸ್ ಇದ್ದಾರೆ. ಅದೊಂದು ಅವ್ರವ್ರದ್ದು ಕ್ಯಾಶ್ಲೆಸ್ ಇದಾವೆ ಮ್ಯಾಕ್ಸಿಮಮ್. ಕ್ಯಾಶ್ಲೆಸ್ ಅಂತಂದರೆ ಅದು ಈ ಪೇಷಂಟಿಗೆ ಒಂದು ಮಿನಿಮಮ್ ಅವರ ಪ್ರೀಮಿಯಮ್ ಎಷ್ಟಿದೆ ಅದು ಹೆಚ್ಚುಪಟ್ಟಿತ್ತು ಅಂತಂದರೆ ಅದಕ್ಕೆ ಇದು